ಹಾಯ್ ನಮಸ್ಕಾರ ಸ್ನೇಹಿತರೆ. ಈ ಒಂದು ಸೋಷಿಯಲ್ ಮೀಡಿಯಾ ನಾನು ಯೂಸ್ ಮಾಡ್ತೇನೆ. ಸರಿನಾ, ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಏನೇನು ಫೀಚರ್ಸ್ ಇದೆ ಅದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ. ಸರಿನಾ, ಇದರಲ್ಲಿ ನೋಡ್ಬೋದು ನೀವು ಒಂದು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎಲ್ಲ ಯೂಸ್ ಮಾಡ್ತಿರಲ್ಲ, ಆ ಒಂದು ಬದಲಿ ಇದನ್ನು ಯೂಸ್ ಮಾಡಿಕೊಂಡು ಸೇಫ್ಟಿಯಾಗಿ ನಿಮ್ಮ ಆಧಾರ್ ಮತ್ತು ಪಾನ್ ಕಾರ್ಡ್ ಜೊತೆ ವೆರಿಫೈ ಜೊತೆಗೆ ಮತ್ತು ಒಂದು ಅಪ್ಡೇಟ್ ಕೂಡ ಕೊಟ್ಟಿದ್ದಾರೆ. ಜಸ್ಟ್ ಆಧಾರ್ ಅಷ್ಟೇ ವೆರಿಫೈ ಆಗುತ್ತೆ. ಆಧಾರ್ ಮೂಲಕ ನೀವು ವೆರಿಫೈ ಆದ ತಕ್ಷಣ ನೀವು ಆದ ನಂತರ ಪಾನ್ ಕಾರ್ಡ್ ವೆರಿಫೈ ಆಗುತ್ತೆ. ಯಾವಾಗಂದರೆ ನೀವು ನಿಮ್ಮ ಅಕೌಂಟಿಗೆ ಒಂದು ವಿಡ್ರಾ ಹೊಡೆಯೋ ಟೈಮಲ್ಲಿ, ನಿಮ್ಮ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡೋ ಟೈಮಲ್ಲಿ ಒಂದು ಪಾನ್ ಕಾರ್ಡ್ ಕೂಡ ನೀವು ಅಪ್ಡೇಟ್ ಮಾಡಬೇಕಾಗುತ್ತೆ. ಇದರಲ್ಲಿ ಏನಪ್ಪ ಅಂದರೆ ಇಲ್ಲಿ ನೀವು ಅಂದರೆ ಫೇಸ್ಬುಕ್ಕನ್ನು ಫೇಸ್ಬುಕ್ ಎಲ್ಲ ನೀವು ಸೋಷಿಯಲ್ ಮೀಡಿಯಾ ಎಲ್ಲ ಯೂಸ್ ಮಾಡೋ ಬದಲಿ ಇದನ್ನು ಯೂಸ್ ಮಾಡಿ ಆರಾಮಾಗಿ ನೀವು ಪ್ರತಿಯೊಂದು ಲೈಕಿಗೆ ಕೂಡ ಇದರಲ್ಲಿ ಇನ್ಕಮನ್ನು ಪಡಿಬೋದು. ಸರಿನಾ, ಇದರಲ್ಲಿ ನೆಕ್ಸ್ಟ್ ಬರುತ್ತೆ. ಇಲ್ಲಿ ನಾನು ಹೇಳ್ತಾ ಇರ್ತೀನಿ, ನೆಕ್ಸ್ಟ್ ಇದರಲ್ಲಿ ಸೇವ್ ಅಂತ ಆಪ್ಷನ್ ಕಾಣ್ತಾ ಇದ್ರಲ್ಲ, ಇಲ್ಲಿ ಬಿಲ್ಸ್ ಪೇಮೆಂಟ್ ಇದೆ. ಬಿಲ್ ಪೇಮೆಂಟ್ ಕಾಣ್ತಾ ಇದ್ದರೆ ಇಲ್ಲಿ ನೀವು ಫೋನ್ಪೇ ಯೂಸ್ ಮಾಡೋ ಬದಲು ಇದನ್ನು ಯೂಸ್ ಮಾಡಿ. ಫೋನ್ಪೇಲಿ ನೀವು ಏನಾಗ್ತೀರ ಅಲ್ಲಿ ಪ್ರತಿಯೊಬ್ಬರು ಫೋನ್ಪೇಲಿ ನೀವು ಫೋನ್ಪೇನ ಯೂಸ್ ಮಾಡಿದಾಗ ಪ್ರತಿಯೊಂದು ರಿಚಾರ್ಜ್ ಹೊಡೆದಾಗ, ಯಾವುದೇ ಒಂದು ರಿಚಾರ್ಜ್ ಹೊಡೆದಾಗ ಕೂಡ ನಿಮ್ಮ ಮೊಬೈಲ್ ರಿಚಾರ್ಜ್, ಟಿ ವಿ ರಿಚಾರ್ಜ್, ಯಾವುದೋ ಒಂದು ಬಿಲ್ಸ್ ಪೇಮೆಂಟ್ ಮಾಡಿದಾಗ ಅಲ್ಲಿ 2ರಿಂದ 3 ರೂಪಾಯಿ ಕಟ್ ಆಗುತ್ತೆ. ಸರಿನಾ, ಅಲ್ಲಿ ಕಟ್ ಆಗುತ್ತೆ. ಮತ್ತು ಯಾವುದೇ ರೀತಿ ಒಂದು ಸ್ವಲ್ಪ ಇನ್ಕಮ್ ಬರೋಂಗಿಲ್ಲ, ಏನೂ ಬರೋಂಗಿಲ್ಲ. ಇದರಲ್ಲಿ ಯಾವ ರೀತಿ ಅಂದರೆ ನೀವು ಜಸ್ಟ್ ಪೇ ಮಾಡೋದ್ರಿಂದ ಯಾವುದೇ ಒಂದು ಪ್ಲಾಟ್ಫಾರ್ಮ್ ಫೀಸನ್ನು ತೊಗೊಳ್ಳೋದಿಲ್ಲ. ಅದರಲ್ಲಿ ಪ್ಲಾಟ್ಫಾರ್ಮ್ ಫೀಸ್ ಅಂತ 2ರಿಂದ 3 ರೂಪಾಯಿ ತೊಗೋತಾರೆ. ಇದರಲ್ಲಿ ಪ್ಲಾಟ್ಫಾರ್ಮ್ ಫೀಸ್ ಅಂತ ಯಾವುದೇ ತೊಗೊಳ್ಳೋದಿಲ್ಲ. ಫ್ರೀಯಾಗಿ ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ಮತ್ತೇನಪ್ಪ ಅಂದರೆ ಇದರಲ್ಲಿ ಒಂದು 10% ಕಾಯಿನ್ಸ್ ಇಲ್ಲಿ ಕಾಣ್ತಿದ್ದಲ್ಲ ಮೇಲ್ಗಡೆ, ರಿಚಾರ್ಜ್ ಬಿಲ್ಸ್ ಪೇಮೆಂಟ್ ಆರ್ನ 10% ಯೂಸ್ ಮಿ ಕಾಯಿನ್ಸ್ ಅಂತ ಪ್ರತಿಯೊಂದು ಟ್ರಾನ್ಸಾಕ್ಷನ್ನಿಗೂ 10% ಒಂದು ಕಾಯಿನ್ಸನ್ನು ಯೂಸ್ ಮಿ ಕಾಯಿನ್ಸನ್ನು ತೊಗೋಬೋದು. ಸರಿನಾ, ಈ ಒಂದು ಯೂಸ್ ಮಿ ಕಾಯಿನ್ಸ್ ಅಂದರೆ ನೀವು 300 ರೂಪಾಯಿ ರಿಚಾರ್ಜ್ ಮಾಡಿದ್ರೆ 30 ರೂಪಾಯಿ ಅಂದರೆ 30 ರೂಪಾಯಿ, ಅದು ಪ್ರತಿ ರೂಪಾಯಿಗೆ 30 ರೂಪಾಯಿ ನಿಮಗೆ ಯೂಸ್ ಮಿ ಕಾಯಿನ್ಸ್ ಸಿಗುತ್ತೆ. ಸರಿನಾ, ಆ ಒಂದು ಯೂಸ್ ಮಿ ಕಾಯಿನ್ಸ್ ಎಲ್ಲಿ ಯೂಸ್ ಆಗೋದು ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ಎಲ್ಲ ರೀತಿಯ DTH ರಿಚಾರ್ಜ್, ಫಾಸ್ಟ್ಯಾಗ್ ರಿಚಾರ್ಜ್ ಎಲ್ಲ ಮೊಬೈಲ್ ಅಂದರೆ ಎಲೆಕ್ಟ್ರಿಷಿಯನ್ ರಿಚಾರ್ಜ್, LPG ಗ್ಯಾಸ್ ಅವೆಲ್ಲ ಬುಕ್ಕಿಂಗ್ ಮಾಡ್ಬೋದು ಆರಾಮಾಗಿ. ಇವೆಲ್ಲ ಸೇವೆಗಳು ಅವೈಲೇಬಲ್ ಇದೆ. ಸರಿನಾ, ಇಲ್ಲಿ ಆ ಒಂದು 10% ಕಾಯಿನ್ಸ್ ಎಲ್ಲಿ ಯೂಸ್ ಆಗುತ್ತೆ ಅಂದರೆ, ಸರಿನಾ, ಇಲ್ಲಿ ನೀವು ಡೈಲಿ ಪೋಸ್ಟ್ ಮಾಡ್ತೀರಾ, ಇಲ್ಲಿ ಡೈಲಿ ಪೋಸ್ಟ್ ಮಾಡಿದ್ರೆ ಪ್ರತಿಯೊಂದು ಪೋಸ್ಟಿಗೂ ಒಂದು ಕಾಯಿನ್ಸ್ ಅಂತ ಕಟ್ ಆಗುತ್ತೆ. ಸರಿನಾ, ಇದೊಂದು ಕ್ಲಿಯರ್ ಆಯ್ತು ಅಂತ ತಿಳ್ಕೊತೇನೆ. ಸರಿನಾ, ನೆಕ್ಸ್ಟ್ ಏನಪ್ಪ ಅಂದರೆ ಇದರಲ್ಲಿ ಪ್ರತಿಯೊಂದು ನೀವು ಲೈಕ್ ಕೂಡ ಮಾಡ್ತೀರಾ, ಅಲ್ಲಿ ಒಂದೊಂದು ಲೈಕಿಗೂ ನಿಮ್ಮ ಕಾಯಿನ್ಸ್ ಅಂತ ಹೋಗುತ್ತೆ. ಸರಿನಾ, ಅಲ್ಲೇನಪ್ಪ ಅಂದರೆ ಕಾಯಿನ್ಸ್ ರೂಪದಲ್ಲಿ ನೀವು ಅವರಿಗೆ ಲೈಕ್ ಮಾಡಿದರೆ ಇಲ್ಲಿ ಕಾಯಿನ್ಸ್ ರೂಪದಲ್ಲಿ ಅಂದರೆ ಅವ್ರಿಗೆ ಹೋಗುತ್ತೆ ಏನೋ, ಪ್ರತಿಯೊಂದು ಲೈಕ್ ಕಮೆಂಟಿಗೂ ಅವರಿಗೆ ಇನ್ಕಮ್ ಕೂಡ ಹೋಗುತ್ತೆ. ಸರಿನಾ, ಇಲ್ಲಿ ನಿಮಗೆ ಯಾರಾದರೂ ಲೈಕ್ ಮಾಡ್ತಾರೆ, ಇಲ್ಲಿ ಆ ಒಂದು ಕಾಯಿನ್ಸಿಂದ ನಿಮಗೆ ಇನ್ಕಮ್ ಬರುತ್ತೆ. ಅಂದರೆ ರಿಯಲ್ ಮನಿ ಈ ರೀತಿ ಕನ್ವರ್ಟ್ ಆಗಿ ನಿಮಗೆ ಪ್ರತಿಯೊಂದು ಲೈಕ್ ಕಮೆಂಟಿಗೂ ಈ ರೀತಿ ಕಾಯಿನ್ ಅಲ್ಲಿ ರಿಡೀಮ್ ಆಗೋದ್ರಿಂದ ಪ್ರತಿಯೊಂದು ಲೈಕ್ ಕಮೆಂಟಿಗೂ ನಿಮಗೆ ಈ ರೀತಿ ನೀವು ತೋರಿಸ್ತೀನಿ ನೋಡಿ, ಇಲ್ಲಿ ಈ ರೀತಿ ರಿಯಲ್ ಇನ್ಕಮನ್ನು ನೀವು ಪಡಿಬೋದು. 0.53 ಪೈಸಾ, 0.26 ಪೈಸಾ ಈ ರೀತಿ ಡೈಲಿಯಾಗಿ ಆರಾಮಾಗಿ ಪಡಿಬೋದು. ಸರಿನಾ, ಇಲ್ಲಿ ಕೆಳಗೆ ಕಾಣ್ತಿದೆ, ಇಲ್ಲಿ ಸೋಷಿಯಲ್ ಇನ್ಕಮ್ 16ನೇ ಆಗಸ್ಟ್ ನನಗೆ ಇಲ್ಲಿ ನೋಡಿ 7ನೇ ಆಗಸ್ಟ್ ಎಷ್ಟು ₹1.18 ಈ ರೀತಿ ನೀವು ಆರಾಮಾಗಿ ತೊಗೋಬೋದು. ಸರಿನಾ, ಮತ್ತು ಏನಪ್ಪ ಅಂದರೆ ಈ ಯೂಸ್ ಮಿ ಕಾಯಿನ್ಸ್ ಎಲ್ಲ ಯೂಸ್ ಆಗುತ್ತೆ ಅಂದರೆ, ಈಗ ನೋಡ್ಬೋದು ನೀವು ಆನ್ಲೈನ್ ಶಾಪಿಂಗಲ್ಲಿ ಮೆಸ್ಸೋ, ಅಮೆಝಾನ್ ಎಲ್ಲ ಯೂಸ್ ಮಾಡ್ತಾರೆ. ಹೌದಲ್ಲ, ಅಲ್ಲಿ ಮೆಸ್ಸೋ, ಅಮೆಝಾನಲ್ಲಿ ಯೂಸ್ ಮಾಡೋ ಅದನ್ನು ಯೂಸ್ ಮಾಡೋ ಬದಲು ಇದನ್ನು ಯೂಸ್ ಮಾಡಿ. ಯಾಕಪ್ಪ ಅಂದರೆ ಅಲ್ಲಿ ಅಂದರೆ ಮೆಸ್ಸೋ, ಅಮೆಝಾನ್ ಅವೆಲ್ಲ ಶಾಪಿಂಗ್ ಬಿಟ್ಟಿಲ್ಲ ನಿಮಗೆ ಅಂದರೆ ಕ್ಯಾಶ್ ಅಂದರೆ ಅಲ್ಲಿ ನಿಮಗೆ ಒಂದು 30% ಅಂದರೆ ಕ್ಯಾಶ್ ಬ್ಯಾಕ್ ನಿಮಗೆ ಕೊಡೋಂಗಿಲ್ಲ. ಅಂದರೆ ಒಂದು ಏನಾದರೂ ಬೈ ಮಾಡಬೇಕಂದ್ರೆ, ಯಾವುದೋ ಒಂದು ವಸ್ತುವನ್ನು ಬೈ ಮಾಡಬೇಕಂದ್ರೆ ಅಲ್ಲಿ ನಿಮಗೆ 30% ಅಂದರೆ ಇಲ್ಲಿ ನಿಮಗೆ 30% ಸಿಗುತ್ತೆ. ಅಲ್ಲಿ ನಿಮಗೆ ಯಾವುದೇ ರೀತಿ ಡಿಸ್ಕೌಂಟ್ ಕೂಡ ಸಿಗೋದಿಲ್ಲ. ಸರಿನಾ, ಇಲ್ಲಿ ನಿಮಗೆ 30%ವರೆಗೂ ಆರಾಮಾಗಿ ನೀವು ಆ ಒಂದು ಯೂಸ್ ಮಿ ಕಾಯಿನ್ಸ್ ಇದೆಯಲ್ಲ, ಆ ಒಂದು ಯೂಸ್ ಮಿ ಕಾಯಿನ್ಸ್ ಇಲ್ಲಿ ಪ್ರತಿಯೊಂದು ಕಾಯಿನ್ಸು ₹1 ಕನ್ವರ್ಟ್ ಆಗುತ್ತೆ. ಅಂದರೆ ಒಂದು ಕಾಯಿನು ₹1 ಕನ್ವರ್ಟ್ ಆಗಿ ನಿಮಗೆ 30%ವರೆಗೂ ಇಲ್ಲಿ ಕಾಣ್ತಾ ಇಲ್ಲ, ನಾನು ಕ್ಲಿಕ್ ಮಾಡ್ತಾನೆ. ಇವೆಲ್ಲ ವಸ್ತುವನ್ನು ನೀವು 30%ವರೆಗೂ ಆರಾಮಾಗಿ ಬೈ ಮಾಡ್ಬೋದು. ಸರಿನಾ, ನಿಮಗೆ ನಾನು ಬ್ಯಾಟ್ರಿ ಅಂತ ತೋರಿಸ್ತೇನೆ. ಬ್ಯಾಟ್ರಿ ಒಂದು ಕ್ಲಿಕ್ ಮಾಡ್ತೇನೆ. ಬ್ಯಾಟ್ರಿ ಇಲ್ಲಿದೆ, ಟಾರ್ಚು ಇಲ್ಲಿದೆ. ಸರಿನಾ, ಇದನ್ನು ಕ್ಲಿಕ್ ಮಾಡ್ತೇನೆ. ಇಲ್ಲಿ ನೋಡ್ಬೋದು, ಇಲ್ಲಿ ನಾನು ಬೈ ಅಂತ ಕೊಡ್ತೇನೆ, ಆ್ಯಡ್ ಟು ಕಾರ್ಡ್ ಅಂತ ಕೊಡ್ತೇನೆ. ಸರಿನಾ, ಇಲ್ಲಿ ಮೇಲ್ಗಡೆ ಕಾಣ್ತಾ ಇದೆ. ಸರಿನಾ, ಇದನ್ನೆಲ್ಲ ಕ್ಲಿಕ್ ಮಾಡಿದಾಗ ಪ್ಲೇಸ್ ಟು ಆರ್ಡರ್ ಅಂತ ಹಾಕಿದಾಗ 499 ಇದೆ. ಪ್ಲೇಸ್ ಟು ಆರ್ಡರ್ ಅಂತ ಹಾಕಿದಾಗ ನೋಡಿ ಇಲ್ಲಿ ಪ್ರತಿಯೊಂದು ಕಾಯಿನ್ಸ್ ಅಂದರೆ ₹24 ನಿಮಗೆ ಸೇವ್ ಆಗತ್ತೆ. ಅಂದರೆ 499 ಒಳಗಡೆ ₹499 ಇರೋ ವಸ್ತು ನಿಮಗೆ ಎಷ್ಟು ಅಲ್ಲಿ ₹24.95 ನೀವು ಇದು ಅಪ್ಲೈ ಮಾಡಿದ್ರೆ ನಿಮಗೆ ಇದು ರಿಡೀಮ್ ಆಗುತ್ತೆ. ಅಂದರೆ
ಇಲ್ಲಿ ಕಾಣ್ತಾ ಇದೆಯಲ್ಲ, ಇಲ್ಲಿ ಕಾಣ್ತಾ ಇದೆಯಲ್ಲ, ಒಂದು ಯೂಸ್ ಮಿ ಕಾಯಿನ್ಸ್ ₹1 ಕನ್ವರ್ಟ್ ಆಗಿ 30% ಡಿಸ್ಕೌಂಟ್ ಸಿಗುತ್ತೆ. ಇದನ್ನು ಅಪ್ಲೈ ಮಾಡಿದರೆ ನಿಮಗೆ ಹೀಗೆ ಅಪ್ಲೈಡ್ ಅಂತ ಬರುತ್ತೆ ಸರಿನಾ. ಅಪ್ಲೈಡ್ ಅಂತ ಮಾಡಿದಾಗ ನಿಮಗೆ ಎಷ್ಟು ಬಂತು, ಟೋಟಲ್ ಆಗಿ ನಿಮ್ಮ ಡೆಲಿವರಿ ಚಾರ್ಜ್ ಎಷ್ಟಿದೆ, ಡೆಲಿವರಿ ಫೀಸ್ ₹70 ಇದೆ. ಆ ಒಂದು ಅಂದರೆ ಇಲ್ಲಿ ಡಿಸ್ಕೌಂಟ್ ಎಷ್ಟು ಸಿಕ್ತು, ₹24 ₹24.95 ನಿಮಗೆ ಡಿಸ್ಕೌಂಟ್ ಸಿಕ್ತು. ಪ್ಲಸ್ ಆಗಿ ಡೆಲಿವರಿ ಚಾರ್ಜ್ ಎಷ್ಟಾಯಿತು, ₹70 ಪ್ಲಸ್ ಆಗಿ ಎಷ್ಟಾಯಿತು, ಟೋಟಲ್ ಆಗಿ ₹544 ಇಷ್ಟೇ ನೀವು ಪೇ ಮಾಡೋದು ಬರುತ್ತೆ ಸರಿನಾ. ಇದು ಪ್ರೊಸೆಸ್ ಟು ಪೇ ಅಂತ ಕೊಟ್ಟರೆ ನಾನು ಡೈರೆಕ್ಟಾಗಿ ನಂದು ಬೈ ಆಗುತ್ತೆ ಸರಿನಾ. ಅದನ್ನು ಬೈ ಮಾಡೋಂಗಿಲ್ಲ, ನನಗೆ ಇದು ಮಾಡಬೇಕಾಗುತ್ತೆ ಮತ್ತು ನನಗೂ ಕೂಡ ಈ ವಸ್ತು ಬೇಕು, ಮುಂದಿನ ದಿನದಲ್ಲಿ ನಾನು ಬೈ ಮಾಡ್ತೀನಿ ಸರಿನಾ. ಈ ರೀತಿ ಆರಾಮಾಗಿ ನೀವು ನಿಮ್ಮ ಪ್ರತಿಯೊಂದು ಒಂದು ಏನೋ ಒಂದು ಮಾಡಿದರೂ ಕೂಡ ಅದನ್ನು ಏನೋ ಒಂದು ಬೈ ಮಾಡಬೇಕಂದ್ರೆ ಆರಾಮಾಗಿ ನೀವು 30% ಡಿಸ್ಕೌಂಟ್ ಕೂಡ ಪಡಿಬೋದು. ಮತ್ತು ಪ್ರತಿಯೊಂದು ಒಂದು ಕಾಯಿನ್ಸು ₹1 ಕನ್ವರ್ಟ್ ಆಗಿದ್ರೆ ಶಾಪಿಂಗ್ ಕೂಡ ಆರಾಮಾಗಿ 30%ವರೆಗೂ ನೀವು ತೊಗೋಬೋದು ಸರಿನಾ. ಮತ್ತು ಅಂದರೆ ನೆಕ್ಸ್ಟ್ ಬರುತ್ತೆ ಒಂದು ಸೋಷಿಯಲ್ ಮೀಡಿಯಾ ಹೆಂಗೆ ಯೂಸ್ ಮಾಡಬೇಕು. ಮತ್ತು ಏನಪ್ಪ ಅಂದರೆ ಇದರಲ್ಲಿ ಮತ್ತೇನಪ್ಪ ಅಂದರೆ ನೆಕ್ಸ್ಟು ಒಂದು ಫೋನ್ಪೇ ಬದಲಿ ಇದನ್ನು ಅಂದರೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಯೂಸ್ ಮಾಡೋದು ಬಿಡಿ, ಇದನ್ನು ಯೂಸ್ ಮಾಡಿ. ಪ್ರತಿದಿನ ನಿಮ್ಮ ಸುರಕ್ಷಿತತೆಗೆ ಆಧಾರ್ ಮತ್ತು ಪಾನ್ ಕಾರ್ಡ್ ಜೊತೆ ಆರಾಮಾಗಿ ಎಲ್ಲರೂ ಸುರಕ್ಷಿತತೆಗೆ ಆರಾಮಾಗಿ ಇದನ್ನು ಯೂಸ್ ಮಾಡ್ಬೋದು ಸರಿನಾ. ಮತ್ತು ನೆಕ್ಸ್ಟ್ ಬರುತ್ತೆ ಅಲ್ಲಿ ಒಂದು ಫೋನ್ಪೇನ ಗೂಗಲ್ ಪೇನ ಯೂಸ್ ಮಾಡೋದು ಬಿಡಿ. ಫಸ್ಟ್ ಆಫ್ ಆಲ್ ಅದನ್ನು ಬಿಟ್ಟು ಇದನ್ನು ಯೂಸ್ ಮಾಡಿ ಸರಿನಾ. ಇದರ ಬೆನಿಫಿಟ್ ಎಲ್ಲ ನಿಮಗೆ ಹೇಳಿದ್ದೀನಿ ಸರಿನಾ. ಫೋನ್ಪೇ, ಗೂಗಲ್ ಪೇ ಸರಿನಾ. ಥರ್ಡ್ ಒನ್ ಬರುತ್ತೆ ಶಾಪಿಂಗ್ ಪೋರ್ಟಲ್. ಅಂದರೆ ಒಂದು ಯಾವುದು ಮೆಸ್ಸೋ, ಅಮೆಝಾನನ್ನು ಯೂಸ್ ಮಾಡೋದು ಬಿಡಿ. ಮೆಸ್ಸೋ, ಅಮೆಝಾನ್, ಫ್ಲಿಪ್ಕಾರ್ಟ್ ಎಲ್ಲ ಆನ್ಲೈನ್ ಶಾಪಿಂಗ್ ಇದೆ, ಅನ್ನೋದು ಬಿಡಿ. ಇದರಲ್ಲಿ 30% ಸಿಗುತ್ತೆ ಮತ್ತು ಚಲೋ ಬ್ರ್ಯಾಂಡೆಡ್ ವಸ್ತುಗಳು ಎಲ್ಲ ಸಿಗುತ್ತೆ ಸರಿನಾ. ಇದರಲ್ಲಿ ಆರಾಮಾಗಿ ಫ್ರೀಯಾಗಿ ಇದನ್ನು ರೆಫರ್ ಮಾಡಿ, ಅಂದರೆ ಹಲವಾರು ಮಂದಿಗೆ ರೆಫರ್ ಮಾಡಿ. ನಾನು ನೋಡಿ ಇಲ್ಲಿ ನಮ್ಮ ಇನ್ಕಮ್ ತೋರಿಸ್ತೇನೆ, ನನ್ನ ಸೆಲ್ಫ್ ರೆಫರಲ್ ಎಲ್ಲರಿಗೂ ನಾನು ರೆಫರಲ್ ಮಾಡಿ ಇಷ್ಟೆಲ್ಲ ಅಮೌಂಟ್ ನಾನು ಪಡ್ಕೊಂಡಿದ್ದೇನೆ. ಅಂದರೆ 24ನೇ ತಾರೀಕು 196, 14ನೇ ತಾರೀಕು 588 ಈ ರೀತಿ ನಾವು ರೆಫರಲ್ ಕೂಡ ನಾನು ಅಂದರೆ ಒಬ್ಬ ಫ್ಯಾಮಿಲಿ ಮೆಂಬರ್ಶಿಪ್ ಅವರು ಇರ್ತಾರಲ್ಲ, ಅವರು ನಿಮಗೆ ಬೇಕಾದರೆ ಮಾಡ್ಕೋಬೋದು. ಅದಕ್ಕೆ ನೀವು ಫ್ರೀ ಯೂಸರ್ ಆಗಿ ಆರಾಮಾಗಿ ಯೂಸ್ ಮಾಡ್ಬೋದು ಸರಿನಾ. ನಾನು ಇಷ್ಟೆಲ್ಲ ರೆಫರ್ ಮಾಡಿ ನನಗೆ ಇನ್ಕಮ್ ಬಂದಿದೆ ಸರಿನಾ. ಒಂದು ಫ್ಯಾಮಿಲಿ ಮೆಂಬರ್ಶಿಪ್ ಅವ್ರಿಗೆ ಕೊಟ್ಟು ಆರಾಮಾಗಿ ಯಾವ ರೀತಿ ಯೂಟ್ಯೂಬ್, ಫೇಸ್ಬುಕ್ ಯಾವ ರೀತಿ ಮತ್ತು ಈ ರೀತಿ ಪ್ರೈಮ್ ಮೆಂಬರ್ಶಿಪ್ ಕೇಳುತ್ತಲ್ಲ, ಆ್ಯಡ್ಸ್ ಬರಬಾರ್ದಂಥ ಒಂದು ಈ ಕಂಟೆಂಟಿಗೆ ಆ್ಯಡ್ಸ್ ಬರಬಾರ್ದಂಥ ಅನ್ನೋ ಸಲುವಾಗಿ ಒಂದು ಕೇಳುತ್ತಲ್ಲ, ಅದೇ ರೀತಿ ನಮ್ಮಲ್ಲಿ ಪ್ರೈಮ್ ಮೆಂಬರ್ಶಿಪ್ ಆಗಬೇಕಂತ ಒಂದು ಈ ಅಂದರೆ ಅಮೆಝಾನು ಮತ್ತು ಬೇರೆ ಬೇರೆ ಒಂದು ನೆಟ್ಫ್ಲಿಕ್ಸ್ ಮತ್ತು ಯೂಟ್ಯೂಬ್ ಅವೆಲ್ಲ ಯಾವ ರೀತಿಯಾಗಿ ಪ್ರೈಮ್ ಮೆಂಬರ್ಶಿಪ್ ಕೇಳುತ್ತಲ್ಲ, ಅದೇ ರೀತಿ ನಮ್ಮಲ್ಲಿ ಪ್ರೈಮ್ ಮೆಂಬರ್ಶಿಪ್ ತೊಗೋಬೇಕಾದ್ರೆ $799 ಒಂದು ಪ್ರೈಮ್ ಮೆಂಬರ್ಶಿಪ್ ಇದೆ. ಅದನ್ನು ಬೇಕಾದ್ರೆ ತೊಗೋಬೋದು ಫ್ರೀ, ಇಲ್ಲದಿದ್ದರೆ ನೀವು ಫ್ರೀಯಾಗಿ ಆರಾಮಾಗಿ ಯೂಸ್ ಕೂಡ ಮಾಡ್ಬೋದು ಸರಿನಾ. ಇದರಲ್ಲಿ ಫ್ರೀಯಾಗಿ ಯೂಸರ್ ಆಗಿದ್ದರೆ ಅಂದರೆ ಡೈಲಿ 2 ಪೋಸ್ಟ್ ಕೊಡ್ತಾರೆ, ಅದನ್ನು ಪೋಸ್ಟೆಲ್ಲ ಅಪ್ಲೋಡ್ ಮಾಡಿ ನೀವು ಡೈಲಿಯಾಗಿ ಇನ್ಕಮನ್ನು ಪಡೆಯಬಹುದು ಸರಿನಾ. ಪ್ರೈಮ್ ಮೆಂಬರ್ಶಿಪ್ ತೊಗೋಬೇಕಂತಂದರೆ ಕಂಪಲ್ಸರಿ ಇಲ್ಲ, ಆರಾಮಾಗಿ ಯೂಸ್ ಮಾಡ್ಬೋದು. ಮತ್ತೇನಪ್ಪ ಅಂದರೆ ಇದರಲ್ಲಿ ನೀವು ಸೋಷಿಯಲ್ ಇನ್ಕಮನ್ನು ಡೈಲಿ ನೀವು ಪೋಸ್ಟ್ ಮಾಡೋದ್ರಿಂದ, ಡೈಲಿ ಒಂದು ಪೋಸ್ಟ್ ಮಾಡೋದ್ರಿಂದ ಈ ರೀತಿ ನಿಮಗೆ ಇನ್ಕಮನ್ನು ಪಡಿಬೋದು ಸರಿನಾ. ಇಲ್ಲಿ ಪ್ರೈಮ್ ಮೆಂಬರ್ಶಿಪ್ಪಿಂದ ಏನು ಬೆನಿಫಿಟ್ ಅಂದರೆ ನೀವು ದುಡಿದಿರೋಂಥ ನೀವು ಪ್ರತಿಯೊಂದು ಲೈಕ್ ಮತ್ತು ಬೇರೆಯವರಿಗೆ ಶೇರ್ ಮಾಡೋದ್ರಿಂದ ನಿಮಗೆ ಇನ್ಕಮ್ ಬಂದಿರುತ್ತಲ್ಲ, ಆ ಒಂದು ಇನ್ಕಮನ್ನು ನೀವು ವಿತ್ಡ್ರಾ ಹೊಡೆಯೋ ಟೈಮ್ನಲ್ಲಿ ಅಂದರೆ ನಿಮ್ಮ ಅಕೌಂಟಿಗೆ ಕಳಿಸೋ ಟೈಮ್ನಲ್ಲಿ ನೀವು $799 ಅಂದರೆ ಪ್ರೈಮ್ ಮೆಂಬರ್ಶಿಪ್ ಆಗಬೇಕಂತ ಕಂಪಲ್ಸರಿ ರೂಲ್ಸ್ ಇದೆ. ಯಾಕಪ್ಪ ಅದರ ಡೀಟೇಲ್ಸ್ ಕೂಡ ಅದರ ಬೆನಿಫಿಟ್ ಏನಿದೆ ಅಂತ ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೇನೆ ಸರಿನಾ. ಅಂದರೆ ನಿಮ್ಗೆ ಕಂಪಲ್ಸರಿ ಇಲ್ಲ, ಮೊದಲು ದುಡ್ಡು ಮಾಡಿ ಅದರಲ್ಲಿ ಅರ್ನ್ ಮಾಡ್ಕೊಳ್ಳಿ. ನಿಮಗೇನೋ ಚಲೋ ಅಂತ ನೀವು ₹1,000 $2,000 ಮಟ್ಟ ಬರೋ ಮಟ್ಟ ಆರಾಮಾಗಿ ದುಡ್ಡು ಮಾಡಿ ಅರ್ನ್ ಮಾಡಿ ಅದನ್ನು ಪ್ರೈಮ್ ಮೆಂಬರ್ಶಿಪ್ ತೊಗೊಳ್ಳಿನಾ ಸರಿನಾ. ಇದರಲ್ಲಿ ಯಾವುದೇ ರೀತಿ ಹೂಡಿಕೆ ಮಾಡೋದು ಯಾವ ರೀತಿ ಇಷ್ಟೇ ಕಂಪಲ್ಸರಿ ಮಾಡಬೇಕು ಅಂತ ಯಾವುದೇ ರೂಲ್ಸ್ ಇಲ್ಲ. ಆರಾಮಾಗಿ ಫ್ರೀಯಾಗಿ ಕೂಡ ಆರಾಮಾಗಿ ಪ್ರತಿಯೊಬ್ಬರು ಯೂಸರ್ ಆಗಿ ಕನ್ವರ್ಟ್ ಆಗಿ ಮಾಡ್ಬೋದು ಸರಿನಾ. ಇದರಲ್ಲಿ ಫ್ರೀಯಾಗಿ ಯಾರು ರೆಫರಲ್ ಮಾಡ್ತಾರಲ್ಲ ಅವರಿಗೆ ನಮ್ಮ ಸಂಸ್ಥೆಯಿಂದ ಫ್ರೀಯಾಗಿ ಅಂದರೆ ಆಧಾರ್ ಕಾರ್ಡ್ ಮತ್ತು ಆಧಾರದಿಂದ ವೆರಿಫೈ ಮಾಡಿ ಅವರು ಯಾರು ಯೂಸರಾಗಿ ಇಲ್ಲಿ ಕನ್ವರ್ಟ್ ಆಗ್ತಾರಲ್ಲ, ಎಷ್ಟು ಮಂದಿಗೆ ನಿಮ್ಮ ಡೈರೆಕ್ಟರಿ ಎಷ್ಟು ರೆಫರ್ ಮಾಡಿದ್ದು ತಿಳ್ಕೊಳ್ಳಿ. ಆ ಒಂದು ಟಾಪ್ ಲೀಡರಲ್ಲಿ ನೀವು ನಿಮ್ಮ ಹೈಯೆಸ್ಟ್ ಅಂದರೆ ನೀವು ಟಾಪಲ್ಲಿ ಇದ್ದರೆ ನಿಮಗೆ ಟಾಪ್ ಲೆವೆಲಲ್ಲಿ ಇದ್ದರೆ ನಿಮಗೆ ಇನ್ಕಮ್ ಕೂಡ ಸಿಗುತ್ತೆ ಸರಿನಾ. ಈ ಒಂದು ವೀಕ್ಲಿಯಲ್ಲಿ ಎಷ್ಟಿದೆ, ಮಂತ್ಲಿಯಲ್ಲಿ ಇವರು ರುಕ್ಸಾನ್ ಕದರ್ ಅಂತ ಇವರು 256 ಈ ಮಂತಲ್ಲಿ ಟಾಪಲ್ಲಿದ್ದಾರೆ. ಹಿಂದಿನ ಮಂತಲ್ಲೂ ಕೂಡ ಇವರು ಟಾಪಲ್ಲಿದ್ದಾರೆ ಸರಿನಾ. ಅವರಿಗೆ ವಿನ್ನರಲ್ಲಿ ಯಾವ ರೀತಿ ಇನ್ಕಮ್ ಬಂದಿದೆ ಅಂತ ತೋರಿಸ್ತೇನೆ. 2025 ಇಲ್ಲಿ ಡಿಸೆಂಬರ್ ಮಂತು ಸರಿನಾ. ಡಿಸೆಂಬರ್ ಮಂತ್ ಕ್ಲಿಕ್ ಮಾಡಿದೆ ಸರಿನಾ. ಇಲ್ಲಿ ಕಾಣ್ತಾ ಇದೆಯಲ್ಲ ರುಕ್ಸಾರಾ ಖತೂನ್ ಅಂತ, ಇವರು ಫಸ್ಟ್ ಪ್ರೈಸ್ ಅಂದರೆ ಇವರು ಅಂದರೆ ಹಿಂದಿನ ತಿಂಗಳ ನೋಡಿದ ಪ್ರಕಾರ ಅಂದರೆ ಎಷ್ಟು ಮಂದಿಗೆ ರೆಫರ್ ಮಾಡಿದ್ದಾರೆ ಫ್ರೀಯಾಗಿ
ಒಂದು 546 ಏನೋ 550 ಮಟ ಅಂದರೆ 546 550 ಮಟ ಏನು ರೆಫರ್ ಮಾಡಿದ್ರು ಫ್ರೀಯಾಗಿ ಯೂಸರ್ ಆಗಿ ಕನ್ವರ್ಟ್ ಮಾಡಿಸಿದ್ದಕ್ಕೆ. ಸರಿನಾ, ಅವರಿಗೆ ಫ್ರೀಯಾಗಿ ಜಸ್ಟ್ ಯಾವುದೇ ಒಂದು ಹೂಡಿಕೆ ಮಾಡಿಸಿಲ್ಲ ಅವರಿಗೆ, ಯಾವುದೇ ಒಂದು ಹೂಡಿಕೆ ಮಾಡೋದು ಇಲ್ಲ ಅದರಲ್ಲಿ. ನಾನು ಹೇಳ್ತಾ ಇದ್ದೇನೆ ಸರಿನಾ. ಇದರಲ್ಲಿ ಫ್ರೀಯಾಗಿ ಯೂಸರ್ ಆಗಿ ಇಷ್ಟು ಕನ್ವರ್ಟ್ ಮಾಡಿದ್ದಕ್ಕೆ ಅವರಿಗೆ ಫಸ್ಟ್ ಪ್ರೈಸ್ಗೆ 5,000 ರೂಪಾಯಿ ಸಿಕ್ಕಿದೆ ಸರಿನಾ. ಸೆಕೆಂಡ್ ಪ್ರೈಸ್ ಇದೆ 2,500 ಅಂದರೆ 2,500. ಮೂರನೇ ಪ್ರೈಸ್ ಅಂದರೆ 1,000 ಇದೆ ಸರಿನಾ. ಮೂರನೇ ಪ್ರೈಸ್ ಇಷ್ಟು 3 ಟಾಪಲ್ಲಿ ಯಾವುದರಿಗೆ ಪ್ರೈಸ್ ಆಗುತ್ತೆ ಸರಿನಾ. ನಾಲ್ಕನೇ ಪ್ರೈಸಿಂದ ಅಂದರೆ ಟಾಪ್ 4ರಿಂದ 11 ಎಷ್ಟು ಸಿಗುತ್ತೆ ಅವರಿಗೆ 500 ರೂಪಾಯಿ ಅಂತ ಎಲ್ಲರಿಗೂ ಡಿವೈಡ್ ಆಗುತ್ತೆ ಸರಿನಾ. ಈ ರೀತಿಯಾಗಿ ಆರಾಮಾಗಿ ಪ್ರತಿಯೊಬ್ಬರು ನೀವು ಫ್ರೀ ಯೂಸರ್ ಆಗಿ ಟಾಪಲ್ಲಿ ನೀವು ಟಾಪ್ 11 ಇದ್ದರೂ ಕೂಡ ಅವರಿಗೆ ಆರಾಮಾಗಿ ಫ್ರೀಯಾಗಿ ಯಾವುದೇ ರೀತಿ ಹೂಡಿಕೆ ಮಾಡೋದಿಲ್ಲ, ಯಾವ ರೀತಿ ಏನು ದುಡ್ಡು ಹಾಕುವಂತಿಲ್ಲ, ಆರಾಮಾಗಿ ಫ್ರೀ ಯೂಸರ್ ಮಾಡೋದ್ರಿಂದ ಪ್ರತಿಯೊಬ್ಬರು ನೀವು ಪ್ರತಿ ತಿಂಗಳ ಅಂದರೆ ಪ್ರತಿ ಒಂದು ತಿಂಗಳಿಗೆ ಅಂದರೆ ಪ್ರತಿ ತಿಂಗಳ ನಿಮಗೆ ಬಿಡ್ತಾರೆ ಸರಿನಾ. ನೀವು ಕೂಡ ಆರಾಮಾಗಿ ಫ್ರೀಯಾಗಿ ಯೂಸರ್ ಆಗಿ ಮಾಡಿ ಇಷ್ಟೆಲ್ಲ ಇನ್ಕಮನ್ನು ಪಡಿಬೋದು. ಇದು ಸಪ್ರೇಟ್ ಅಮೌಂಟ್, ಇದು ರೆಫರ್ ಮಾಡಿದ್ದಕ್ಕೆ ಸಪ್ರೇಟ್ ಅಮೌಂಟ್ ಸರಿನಾ. ಮತ್ತು ಸಪ್ರೇಟ್ ಅಮೌಂಟ್ ಯಾವ್ದು ಸಿಗುತ್ತೆ ಅಂದರೆ ನೀವು ಪೋಸ್ಟರ್ ಮತ್ತು ಅಪ್ಡೇಟ್ ಆಗಿರುತ್ತಲ್ಲ, ಅದೇ ಒಂದು ಪೋಸ್ಟೆಲ್ಲ ಅಪ್ಡೇಟ್ ಮಾಡ್ತಿಲ್ಲ ಆ ಒಂದು ನಿಮಗೆ ಇನ್ಕಮ್ ಸಿಗುತ್ತೆ ಸರಿನಾ. ಈ ಒಂದು ಪೋಸ್ಟನ್ನು ಯಾವ ರೀತಿ ನೀವು ಅಪ್ಡೇಟ್ ಮಾಡೋದು ಅಂತ ತೋರಿಸ್ತೀನಿ ನಾನು. ಇಲ್ಲಿ ಥರ್ಡ್ ಆಪ್ಷನ್ ಕಾಣ್ತಿಲ್ಲ ಪೋಸ್ಟ್ ಅಂತ, ಇದನ್ನು ಕ್ಲಿಕ್ ಮಾಡ್ತೇನೆ ಸರಿನಾ. ನಾವು ಒಂದು ಪೋಸ್ಟ್ ಅಪ್ಡೇಟ್ ಮಾಡ್ತೇನೆ. ನಾವು ಪ್ರೈಮ್ ಮೆಂಬರ್ಶಿಪ್ ಆಗಿದ್ದಾಗ ನನಗೆ ಡೈಲಿ 5 ಪೋಸ್ಟ್ ಅಪ್ಲೋಡ್ ಮಾಡೋದು ನಮಗೆ ಕೊಡ್ತಾರೆ ಪರ್ಮಿಷನ್ ಸರಿನಾ. ನಾನು 5 ಪೋಸ್ಟನ್ನು ಅಪ್ಲೋಡ್ ಮಾಡ್ತೇನೆ. 5 ಎಲ್ಲ ಒಂದು 2 ಪೋಸ್ಟ್ ನಿಮ್ಮ ಮುಂದೆ ತೋರಿಸ್ತೇನೆ. ಅಪ್ಡೇಟ್ ಎಲ್ಲ ಚಲೋ ಮಾಡಿದ್ದಾರೆ, ನಿನ್ನೆ ಅಪ್ಡೇಟ್ ಮಾಡಿದ್ದಾರೆ. ಈ ರೀತಿ ಮೊನ್ನೆ ಅದಕ್ಕಿಂತ ಮುಂಚೆ ಬಂದಿರಲಿಲ್ಲ, ಈ ರೀತಿ ಬಂದಿದೆ, ಚಲೋ ಇದೆ ಸರಿನಾ. ನಾವು ಯಾವ್ದಾರ ಪೋಸ್ಟನ್ನು ಫೇವ್ರೆಟ್ ಕ್ಯಾಮ್ರಾ ನಾನು ಒಂದು ಹಳೆಯ ಒಂದು ಫೋಟೋವನ್ನು ಅಪ್ಲೋಡ್ ಮಾಡ್ತೇನೆ ಸರಿನಾ. ನಾನು ಸಣ್ಣ ವಯಸ್ಸಿನ ಒಂದು ಫೋಟೋ ಕ್ಲಿಕ್ ಮಾಡ್ತೇನೆ. ಎಷ್ಟು ವರ್ಷ ಹಿಂದ್ಗಡೆ $13 year old. ಓಕೆ, ಪೋಸ್ಟ್ ಮಾಡ್ತಾನೆ ಸರಿನಾ. ಇದು ಅಪ್ಲೋಡ್ ಹೋಗುತ್ತೆ. ಇಲ್ಲಿ ಕಾಣ್ತಾ ಇರ್ಬೋದು ಫಿನಿಶ್ ಅಪ್ ಅಂತ, ಯುವರ್ ಪೋಸ್ಟ್ ಅಪ್ಲೋಡೆಡ್ ಅಂತ ತೋರಿಸುತ್ತೆ ಸರಿನಾ. ಇದು ಮೇಲೆ ಕೆಳಗೆ ಕಾಣ್ತಾ ಇದೆಯಲ್ಲ ಪ್ರತಿಯೊಂದು, ಅಂದರೆ ನೀವು ಪ್ರತಿಯೊಂದು ಪೋಸ್ಟನ್ನು ಅಪ್ಲೋಡ್ ಮಾಡಿದಾಗ ನಿಮಗೆ ಇಲ್ಲಿ ಯುವರ್ ಪೋಸ್ಟ್ ಈಸ್ ವೇಟಿಂಗ್ ಫಾರ್ ಅಪ್ರೂವಲ್, ಅಂದರೆ ನಿಮ್ಮ ಪೋಸ್ಟ್ ಮಾಡಿದ್ರಲ್ಲ ಆ ಒಂದು ಪೋಸ್ಟು ಕಂಪ್ನಿ ವತಿಯಿಂದ ಈ ಒಂದು ಫೋಟೋ ಸೇಫ್ ಇದೆಯೋ ಇಲ್ಲವೋ, ಈ ಒಂದು ಫೋಟೋ ಯಾವುದೇ ರೀತಿ ಬೇರೆ ಜಾತಿಗೆ ಧರ್ಮಕ್ಕೆ ಏನಾದರೂ ಸಂಬಂಧಪಟ್ಟಿದೆಯೋ ಇಲ್ಲವೋ, ಅಥವಾ ಯಾವುದೋ ಒಂದು ಇಲ್ಲಿಗಲಿ ಇದೆಯೋ ಇಲ್ಲವೋ ಅಂತ ಚೆಕ್ ಮಾಡಿ ಕಂಪ್ನಿಯಿಂದ ಅಪ್ರೂವಲ್ ಕೊಟ್ಟಾಗ ನಿಮಗೆ ಯಾವ ರೀತಿ ಅಂದರೆ ಇಲ್ಲಿ ಯುವರ್ ಪೋಸ್ಟ್ ಹ್ಯಾಸ್ ಬಿನ್ ಅಪ್ರೂವಲ್ ಅಂತ ಇದರಲ್ಲಿ ಈ ರೀತಿ ಬಂದಂದರೆ ನಿಮಗೆ ಪ್ರತಿಯೊಂದು ಲೈಕ್ ಕಮೆಂಟಿಗೂ ಆರಾಮಾಗಿ ಇನ್ಕಮನ್ನು ಪಡಿಬೋದು ಸರಿನಾ. ಈ ರೀತಿ ಪ್ರತಿಯೊಬ್ಬರು ಸುರಕ್ಷಿತ ಈ ರೀತಿ ಸಿಸ್ಟಮನ್ನು ತೆಗೆದರೆ ಪ್ರತಿಯೊಬ್ಬರು ಯೂಸ್ ಮಾಡಿ, ಪ್ರತಿಯೊಬ್ಬರು ನಿಮ್ಮ ಫ್ಯಾಮಿಲಿ ಜೊತೆ ಪ್ರತಿಯೊಬ್ಬರಿಗೂ ಹೇಳಿ ಈ ರೀತಿ ಫೇಸ್ಬುಕ್ಕನ್ನು ಬಂದ್ ಮಾಡಿ, ಈ ರೀತಿ ಇದನ್ನು ಯೂಸ್ ಮಾಡಿ ಪ್ರತಿಯೊಬ್ಬರ ಲೈಕ್ ಕಮೆಂಟಿಗೂ ಆರಾಮಾಗಿ ಯೂಸ್ ಮಾಡ್ಬೋದು. ಮತ್ತು ಪ್ರತಿಯೊಬ್ಬರು ಫೇಸ್ಬುಕ್ಕಲ್ಲಿ ನೋಡ್ಬೋದು ಇಷ್ಟು ಲೈಕ್ ಆಗಿರಬೇಕು, ಇಷ್ಟು ಕಮೆಂಟ್ ಆಗಿರಬೇಕು, ಇಷ್ಟು ಫಾಲೋಅಪ್ ಆಗಿರಬೇಕು, ಆಗಿದ್ದರೆ ಮಾತ್ರ ನಿಮಗೆ ನಾವು ದುಡ್ಡನ್ನು ಕೊಡ್ತೇವೆ ಪ್ರತಿ ತಿಂಗಳ ಇಷ್ಟು ಅಂತ ಕ್ರಿಟಿಕಲ್, ಅಂದರೆ ಪ್ರತಿದಿನ ಇಷ್ಟು ಮಾಡಿದರೆ ನಿಮಗೆ ಇಷ್ಟು ಮಾಡ್ತೇವೆ ಅಂತ ಇರುತ್ತೆ ಅದರಲ್ಲಿ ಫೇಸ್ಬುಕ್ಕಲ್ಲಿ. ಇದರಲ್ಲಿ ಯಾವುದೇ ರೀತಿಯ ಒಂದು ಕಂಡೀಷನ್ ಏನೂ ಇರೋಂಗಿಲ್ಲ. ಪ್ರತಿಯೊಂದು ಲೈಕು, ನನಗೆ ಒಂದು ಲೈಕ್ ಬಂದಿದ್ದರೆ ಇವತ್ತು ನನ್ನ ಕಂಪ್ನಿ ಟರ್ನ್ ಓವರ್ ಎಷ್ಟಿದೆ, ಒಂದು 5% ಅಂದರೆ ಒಂದು 5,000 ಆಗಿದೆ ಅಂದರೆ ಕಂಪ್ನಿ ಟರ್ನ್ ಓವರ್ ಅಂದರೆ ನಾನು ಪ್ರತಿಯೊಂದು ನನಗೆ ಒಂದು ಲೈಕ್ ಬಂದಿದೆ, ಬೇರೆಯವರಿಗೆ ಒಂದು 2-3 ಲೈಕ್ ಬಂದಿದೆ, ಎಲ್ಲರೂ ಸೇರಿಸಿ ಒಂದು 10,000 ಲೈಕ್ ಆಗಿದ್ರೆ ಕಂಪ್ನಿ ಟರ್ನ್ ಓವರ್ ಎಷ್ಟಾಗಿದೆ, ಒಂದು 5,000 ಆಗಿರುತ್ತೆ ಅಂತ ತಿಳ್ಕೊಳ್ಳಿ. 5,000ಗೆ ಡಿವೈಡ್ ಮಾಡ್ತಾರೆ ಪ್ರತಿಯೊಂದು, ಅಂದರೆ ನಂದು ಕಂಪ್ನಿ ಟರ್ನ್ ಓವರ್ ಎಷ್ಟಾಗಿದೆ 5,000, ಪ್ರತಿಯೊಂದು ಎಷ್ಟು ಮಂದಿದಾಗಿದೆ ಎಲ್ಲರದ್ದು ಸೇರಿಸಿ ಲೈಕು 10,000 ಆಗಿದೆ ಅಂದರೆ ಅಲ್ಲಿ ಡಿವೈಡೆಡ್ ಮಾಡಿ, ಅಂದರೆ ಪ್ರತಿಯೊಂದು ಲೈಕಿಗೆ ಎಷ್ಟಾಗುತ್ತೆ, ಒಂದು ಲೈಕಿಗೆ ಎಷ್ಟಾಗುತ್ತೆ ಡಿವೈಡ್ ಮಾಡಿದ್ರೆ 50 ಪೈಸೆ ಆಗುತ್ತೆ. ಅಂದರೆ ಒಂದು ಲೈಕಿಗೆ 50 ಪೈಸೆ ಅಂದರೆ 2 ಲೈಕಿಗೆ ಎಷ್ಟು
₹1 ಈ ರೀತಿ ಡಿವೈಡ್ ಮಾಡಿ ಪ್ರತಿಯೊಂದು ಲೈಕ್ಗೂ ಕಂಪನಿ ಟರ್ನ್ ಓವರ್ ಎಷ್ಟು ಇರುತ್ತಲ್ಲ ಪ್ರತಿಯೊಂದು ಟರ್ನ್ ಓವರಿಗೆ ನಿಮಗೆ ಇಂತಿಷ್ಟು ಅಮೌಂಟ್ ಅಂತ ಡಿವೈಡ್ ಮಾಡಿ ಪ್ರತಿಯೊಂದು ಲೈಕ್ ಕಡೆ ನಿಮಗೆ ಅಂದರೆ ಪ್ರತಿಯೊಂದು ಲೈಕಿಗೆ ನಿಮಗೆ ಬಿಡ್ತಾರೆ. ಅದು ಇಷ್ಟಿಷ್ಟು ಅಮೌಂಟ್ ಅಂತ ಬಿಡ್ತಾರೆ. ಈ ರೀತಿ ಪ್ರತಿಯೊಬ್ಬರು ಯೂಸ್ ಮಾಡಿ ಫ್ರೆಂಡ್ಸ್. ಯಾರು ಕೂಡ ಇದರಲ್ಲಿ ಹೂಡಿಕೆ ಮಾಡೋದಿಲ್ಲ. ಪ್ರತಿಯೊಬ್ಬರು ತಿಳ್ಕೊಬೇಕಾದ ಒಂದು ಇಂಪಾರ್ಟೆಂಟ್ ಮಾಹಿತಿ. ಯಾಕಪ್ಪ ಅಂದರೆ ಪ್ರತಿಯೊಬ್ಬರು ಯಾವುದೇ ಒಂದು ಅಪ್ಲಿಕೇಶನ್ ಹಾಕಿದಾಗ ಯಾವುದೇ ಒಂದು ಆ್ಯಪನ್ನು ನೀವು ಲಿಂಕ್ ಕಳಿಸಿದಾಗ ಪ್ರತಿಯೊಬ್ಬರು ಈ ರೀತಿ ಮೆಲಡಿ ಇರುತ್ತೆ. ಅವ್ರದ್ದೇನು ತಪ್ಪಿಲ್ಲ. ಎಲ್ಲರೂ ನನಗೂ ಕೂಡ ಈ ರೀತಿ ಎಲ್ಲರದ್ದು ಇರುತ್ತೆ, ಸರಿನಾ. ಎಲ್ಲರೂ ಅದನ್ನು ಫಸ್ಟ್ ಆಫ್ ಆಗಿ ಅದನ್ನು ಕರೆಕ್ಟಾಗಿ ನೋಡಿ ಅದರ ಮಾಹಿತಿ ಪಡ್ಕೊಳ್ಳಿ. ಪ್ರತಿಯೊಬ್ಬರು ಈ ಆ್ಯಪು ಸರಿ ಇದೆಯೋ ಇಲ್ವೋ ಈ ರೀತಿ ಒಂದು ಸಿಸ್ಟಮ್ ತೆಗೆದಿದ್ದಾರೆ. ಸೆಂಟ್ರಲ್ ಗೌರ್ಮೆಂಟಿಂದ MCA ಒಂದು ಸರ್ಟಿಫಿಕೇಟ್ ಕೂಡ ಇದೆ. ಈ ರೀತಿ ಇದೆಯೋ ಇಲ್ವೋ ಅಂತ ಫಸ್ಟ್ ಆಫ್ ಆಲ್ ಚೆಕ್ ಮಾಡ್ಕೊಳ್ಳಿ. ನಂತರ ಅದನ್ನು ಕರೆಕ್ಟಾಗಿ ನೋಡಿ ಅದ್ರ ಬಗ್ಗೆ ತಿಳ್ಕೊಳ್ಳಿ ಮತ್ತು ಪ್ರತಿಯೊಬ್ಬರು ಯೂಸ್ ಮಾಡಿ ಫ್ರೆಂಡ್ಸ್. ಮತ್ತೇನಪ್ಪ ಅಂದರೆ ಇದರಲ್ಲಿ ನಿಮಗೆ ಒಂದು ಮೇನ್ ಇಂಪಾರ್ಟೆಂಟು, ಸರಿನಾ. ಗೂಗಲಲ್ಲಿ ನಾನು ಸರ್ಚ್ ಹೊಡಿತೀನಿ, ಸರಿನಾ. ಈ ಒಂದು ಆ್ಯಪು ಸುರಕ್ಷತೆ ಇದೆಯೋ ಇಲ್ವೋ ಅಂತ, ಸರಿನಾ. ಇಲ್ಲ ಹೊಡಿತೇನೆ. ಏನಪ್ಪ ಅಂದರೆ ಇಲ್ಲಿ ಯೂಸ್ ಮೀ ಸೋಷಿಯಲ್ ಸೇವಿಂಗ್ ಆ್ಯಪ್ ರಿಯಲ್ ಆರ್ ಫೇಕ್ ಇನ್ ಕನ್ನಡ, ಸರಿನಾ. ಈ ಒಂದು ಟೈಪ್ ಮಾಡ್ತಾನೆ, ಸರಿನಾ. ಇಲ್ಲೂ ನೋಡ್ಬೋದು ಸರ್ಚ್ ಹೊಡೆದಾಗ ಪ್ರತಿಯೊಬ್ಬರು ನೋಡಿ. ಕೊನೆಯವರು ಯಾರು ವಿಡಿಯೋನ ನೋಡ್ತಾ ಇದ್ದಾರೆ ಪ್ರತಿಯೊಬ್ಬರು ನೋಡಿ ಫ್ರೆಂಡ್ಸ್. ನಿಮ್ಮ ಸುರಕ್ಷಿತಗೋಸ್ಕರ ಹೇಳ್ತಾ ಇದ್ದೇನೆ. ಯಾಕಪ್ಪ ಅಂದರೆ ಎಷ್ಟು ಮಂದಿ ಬರ್ತಾರೆ ಹೋಗ್ತಾರೆ, ಸರಿನಾ. ಇಲ್ಲಿ ನೋಡ್ಬೋದು ಯೂಸ್ ಮೀ ಸೋಷಿಯಲ್ ಸೇವಿಂಗ್ ಆ್ಯಪ್ ಗೂಗಲ್ ಪ್ಲೇ ಸ್ಟೋರಲ್ಲಿ ಇದೆ, ಸರಿನಾ. ಈ ಒಂದು ಯೂಸ್ ಮೀ ಅಕೌಂಟ್ ಪ್ರೈವೇಟ್ ಲಿಮಿಟೆಡ್ನಿಂದ ಮಾಡಲ್ಪಟ್ಟ ಬಿಲ್ಸ್ ಪಾವತಿ ಮತ್ತು ಸಾಮಾಜಿಕ ಉಳಿತಾಯದ ಅಪ್ಲಿಕೇಶನ್ ಆಗಿದೆ, ಸರಿನಾ. ಇದು ಗೂಗಲ್ ಪ್ಲೇ ಸ್ಟೋರಲ್ಲಿ ಅವೈಲೇಬಲ್ ಇದೆ, ಸರಿನಾ. ಸಿಗುತ್ತೆ, ಸರಿನಾ. ಇದು ಲಭ್ಯವಿದು. ಇದು ವಿದ್ಯುತ್, ಗ್ಯಾಸ್ ಮತ್ತು ರಿಚಾರ್ಜ್ಗಳಿಗೆ ಸೇವೆಗಳನ್ನು ನೀಡುತ್ತದೆ, ಸರಿನಾ. ನೈಜತೆ ನೋಡ್ಬೋದು ಇಲ್ಲಿ. ಇದು ಒಂದು ನೋಂದಾಯಿತ ಭಾರತೀಯ ಕಂಪನಿಯಿಂದ ಬಂದಿದೆ, ಸರಿನಾ. ಅದರಿಂದ ಇದು ನಕಲಿ ಅಪ್ಲಿಕೇಶನ್ ಅಲ್ಲ. ಪ್ರತಿಯೊಬ್ಬರು ನೋಡಿ ಮತ್ತೆ ಬೇರೆಯವರಿಗೆ ಹೇಳಿ. ಯಾಕಪ್ಪ ಅಂದರೆ ಈ ಒಂದು ಭಾರತದಿಂದ ಮೊಟ್ಟ ಮೊದಲಾಗಿ ನಮ್ಮ ದೇಶದಲ್ಲಿ ಮೊಟ್ಟ ಮೊದಲಾಗಿ ಈ ಒಂದು ಅಪ್ಲಿಕೇಶನ್ ಬಿಟ್ಟಿದ್ದಾರೆ. ಯಾಕಪ್ಪ ಅಂದರೆ ಎಲ್ಲರೂ ಸುರಕ್ಷತೆಗೋಸ್ಕರನ ಪ್ರತಿಯೊಬ್ಬರ ಆಧಾರ್ ಕಾರ್ಡ್ ಮತ್ತು ಪಾನ್ ಕಾರ್ಡ್ ಜೊತೆ, ಅಂದರೆ ಆ ಪಾನ್ ಕಾರ್ಡ್ ಈಗ ಬಂದ್ ಮಾಡಿದ್ದಾರೆ. ಪ್ರತಿಯೊಬ್ಬರು ಆಧಾರದಿಂದ ವೆರಿಫೈ ಆಗಬೇಕು ಅನ್ನೋ ಉದ್ದೇಶಕ್ಕೆ ಪ್ರತಿಯೊಬ್ಬರು ಇಲ್ಲಿ ಆರಾಮಾಗಿ ಯೂಸರ್ ಆಗಿ ಕನ್ವರ್ಟ್ ಆಗಬೇಕು, ಸರಿನಾ. ಸೆಕೆಂಡ್ ಪ್ರಯೋಜನ ಏನು ಹೇಳೋದಂದರೆ ಈ ಒಂದು ಅಪ್ಲಿಕೇಶನಿಂದ ಮೂಲಕ ನೀವು ಬಿಲ್ಸ್ ಪೇಮೆಂಟ್ ಅಂದರೆ ಮೊಬೈಲ್ ರಿಚಾರ್ಜ್ ಆಗಿತ್ತು ಯಾವುದೇ ಒಂದು ಬಿಲ್ಸ್ ಪೇಮೆಂಟ್ ಮಾಡ್ಬೋದು, ಸರಿನಾ. ಎಚ್ಚರಿಕೆ ಯಾವುದಪ್ಪ ಅಂದರೆ ಯಾವುದೇ ಹಣಕಾಸಿನ ಆ್ಯಪ್ ಬಳಸುವಾಗ ಅದರ ನಿಯಮ ಮತ್ತು ಸೇವಾ ಶುಲ್ಕಗಳು ಮತ್ತು ಇತರ ಬಳಕೆದಾರರ ವಿಮರ್ಶೆಗಳನ್ನು ಪರಿಶೀಲಿಸುವುದು ಯಾವಾಗ ಸೂಕ್ತವಾಗಿದೆ. ಅಂದರೆ ಎಚ್ಚರಿಕೆಯನ್ನು ನೀಡ್ತಾಯಿದೆ. ಅಂದರೆ ಪ್ರತಿಯೊಂದು ಏನಾದರೂ ಇದರಲ್ಲಿ ಹೂಡಿಕೆ ಮಾಡೋದಾಗಲಿ ಪ್ರತಿಯೊಂದು ಆ್ಯಪ್ ಬೇರೆ ಆ್ಯಪ್ ಕೂಡ ಇದೆ. ಅದನ್ನು ನೋಡಿ ಅಂದರೆ ಪ್ರತಿಯೊಬ್ಬರು ಹೂಡಿಕೆ ಮಾಡೋದು ಇದರಿಂದ ಹೂಡಿಕೆ ಮಾಡೋದನ್ನ ಏನು ಬೆನಿಫಿಟ್ ಸಿಗುತ್ತೋ ಇಲ್ಲ ಪ್ರತಿಯೊಬ್ಬರು ತಿಳ್ಕೊಬೇಕಾಗ್ತದೆ, ಸರಿನಾ. ಯೂಸ್ ಮೀ ಅಪ್ಲಿಕೇಶನ್ ಅಧಿಕೃತ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಲಭ್ಯವಿರುವುದರಿಂದ ಇದನ್ನು ಸುರಕ್ಷಿತವಾಗಿ ಬಳಸಬಹುದು. ಅಪ್ಲಿಕೇಶನ್ ಏನಪ್ಪ ಅಂದರೆ ಇದೊಂದು ಅಪ್ಲಿಕೇಶನ್ ಪ್ಲ್ಯಾಟ್ಫಾರ್ಮ್ ಇದು ಇರುತ್ತೆ ಲಭ್ಯವಿರೋದ್ರಿಂದ ಇದನ್ನು ಸುರಕ್ಷಿತವಾಗಿ ಎಲ್ಲರೂ ಪ್ರತಿಯೊಬ್ಬರು ಯೂಸ್ ಮಾಡ್ಬೋದು, ಸರಿನಾ. ವೈಯಕ್ತಿಕ ಹಣಕಾಸಿನ ವಿಷಯದಲ್ಲಿ ಜಾಗರೂಕತೆಯನ್ನು ವಹಿಸಿ ಅಂದರೆ ಇದರಲ್ಲಿ ವೈಯಕ್ತಿಕವಾಗಿ ವಿಷಯದ ಜಾಗರೂಕತೆಯನ್ನು ಹಣಕಾಸಿನಲ್ಲಿ ವಹಿಸಿ ಅಂತ ಕೊಡ್ತಾ ಇದೆ ಎಚ್ಚರಿಕೆಯನ್ನು, ಸರಿನಾ. ಇದರಲ್ಲಿ ಮತ್ತಷ್ಟು ಬಹಳಷ್ಟು ಇದೆ ಇನ್ಫಾರ್ಮೇಷನ್. ಅದನ್ನು ನೀವು ಗೂಗಲಲ್ಲಿ ಸರ್ಚ್ ಹೊಡೆದು ಪ್ರತಿಯೊಬ್ಬರು ನೋಡಿ ಫ್ರೆಂಡ್ಸ್. ನಿಮಗೊಂದು ಲೀಗಲ್ ಆಗಿ ನಾನು ಎಲ್ಲರಿಗೂ ತೋರಿಸಿದ್ದೇನೆ. ಇಲ್ಲಿಗಲಿ ಇದೆಯೋ ಇಲ್ವೋ ಅಂತ, ಲೀಗಲಿ ಇದೆಯೋ ಇಲ್ವೋ ಅಂತ ಕರೆಕ್ಟಾಗಿ ಚೆಕ್ ಮಾಡಿ ಪ್ರತಿಯೊಬ್ಬರು ಈ ಒಂದು ಆ್ಯಪ್ ಸುರಕ್ಷಿತತೆ ಆರಾಮಾಗಿ ಯೂಸ್ ಮಾಡ್ಬೋದು. ಪ್ರತಿಯೊಬ್ಬರು ನಿಮ್ಮ ಸುರಕ್ಷತೆ ಜೊತೆಗೆ ಪ್ರತಿಯೊಬ್ಬರು ನಿಮ್ಮ ಫ್ಯಾಮಿಲಿಯ ಅಂದರೆ ನಿಮ್ಮ ಕುಟುಂಬದ ಸುರಕ್ಷತೆಯನ್ನು ಕಾಪಾಡಿಕೊಳ್ಳಿ ಪ್ರತಿಯೊಬ್ಬರು, ಮತ್ತು ನಿಮ್ಮ ಸ್ನೇಹಿತರ ಸುರಕ್ಷತೆಯನ್ನು ಕಾಪಾಡಿ ಅಂತ ಹೇಳ್ತಾ ಈ ಒಂದು ಅಪ್ಲಿಕೇಶನನ್ನು ಪ್ರತಿಯೊಬ್ಬರಿಗೂ ಕಳಿಸಿ ಮತ್ತು ಎಲ್ರಿಗೂ ರೆಫರ್ ಮಾಡಿ ಆರಾಮಾಗಿ ನೀವು ದುಡ್ಡನ್ನು ಮಾಡ್ಬೋದು. ಅದರ ಜೊತೆಗೆ ನಾನು ದುಡ್ಡನ್ನು ಅಂದರೆ ಅದೊಂದು ಬಜಿದು ಒಂದು ಸೈಡಿಗೆ ಇಡ್ತೇನೆ. ಯಾಕಪ್ಪ ಅಂದರೆ ಪ್ರತಿಯೊಬ್ಬರು ಯೂಸರನ್ನು ಫ್ರೀಯಾಗಿ ಸುರಕ್ಷತೆಯನ್ನು ವಹಿಸಿ ಅಂತ ಈ ಒಂದು ವಿಡಿಯೋನ ಏನು ಮಾಡ್ತೇನೆ. ಎಲ್ಲರೂ ಈ ಒಂದು ವಿಡಿಯೋನ ನೀವು ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ ಈ ಒಂದು ಯೂಟ್ಯೂಬಲ್ಲಿ ಒಂದು ನನ್ನ ಚಾನಲ್ ಇದೆ, ಲೈಕ್ ಅಂದರೆ ಲೆಟ್ಸ್ ಫಿನಿಶ್ ಅನ್ಎಂಪ್ಲಾಯ್ಮೆಂಟ್ ಅಂತ. ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿಯೊಬ್ಬರು ನಾನು ಹೊಸ ವಿಚಾರದೊಂದಿಗೆ ಹೊಸ ಒಂದು ಅಪ್ಡೇಟ್ ಕೊಡ್ತಾ ಇರುತ್ತೇನೆ ಈ ಒಂದು ನನ್ನ ಯೂಟ್ಯೂಬ್ ಚಾನಲಲ್ಲಿ. ಪ್ರತಿಯೊಬ್ಬರು
ಸಬ್ಸ್ಕ್ರೈಬ್ ಮಾಡಿ, ಪ್ರತಿಯೊಂದು ವಿಡಿಯೋಗೂ ಕೂಡ ಲೈಕ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಏನು ಮಾಡ್ತೇನೆ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್.